ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಹೊಸ ನಿಯಮ ಜಾರಿಗೆ ಮಾಡಿದ ಸರ್ಕಾರ ಇನ್ನು ಮುಂದೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು. ಏನಿದು ಮಾಹಿತಿ ನೋಡೋಣ. SBI ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ. ನಿಮ್ಮ ಹತ್ತಿರವೂ ಕೂಡ SBI ಬ್ಯಾಂಕ್ ಖಾತೆ ಇದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಇನ್ನು ಮುಂದೆ ದುಬಾರಿ ಶುಲ್ಕ ಕಟ್ಟಬೇಕಾಗಿದೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದಡಿಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಿಂದ ಪತಿ ಸಾವು, ದುಃಖ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ಪತ್ನಿ. ಗ್ಯಾಸ್ ಗೀಸರ್ ಬಳಕೆ ಮಾಡುವವರೇ ಎಚ್ಚರ. ಶಾಕಿಂಗ್ ಮಾಹಿತಿಗಳು ಬಂದಿವೆ. ಮತ್ತೊಂದೆಡೆಯಲ್ಲಿ ಸದನದಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡುತ್ತಿದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಆಗ ಪ್ರಧಾನಿ ಮೋದಿ ಅವರು ಕುಳಿತುಕೊಂಡೇ ವಿರೋಧ ಮಾಡಿ ಎಂದು ಖರ್ಗೆ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಯತೀಂದ್ರ ಸಿದ್ದರಾಮಯ್ಯರು ಹೇಳಿಕೆ ಕೊಡುತ್ತಿದ್ದಂತೆ ಇತ್ತ ಶಿವಯೋಗಿ ಸ್ವಾಮೀಜಿಯವರು ಮುಂದಿನ ತಿಂಗಳೇ DK ಶಿವಕುಮಾರ್ ಅವರು CM ಆಗೋದು ಫಿಕ್ಸ್ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ಕಂತುಗಳು ಪಡೆದುಕೊಳ್ಳುತ್ತಿದ್ರೆ ಕೊನೆಯ ಕಂತು ಯಾವುದು ಮತ್ತು ಯಾವಾಗ ಜಮಾ ಆಯಿತು ಕಮೆಂಟ್ ಮಾಡಿ. ಹೌದು, ಸರ್ಕಾರ ಬಾಕಿ ಕಂತು ಜಮೆ ಮಾಡ್ತಾ ಇದೆ. ಆದ್ರೆ ಸ್ನೇಹಿತರೆ, ಈ ಒಂದು ಹಣ ದುರುಪಯೋಗವಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಹಾಗಾಗಿ ಸರ್ಕಾರ ಕಡಿವಾಣ ಹಾಕಲು ಹೊಸ ನಿಯಮವೊಂದು ಜಾರಿಗೆ ತರಲು ಮುಂದಾಗಿದೆ. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದೆ. ಪ್ರತಿ ತಿಂಗಳು ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಾಕಲಾಗುತ್ತಿದ್ದು, ಆದರೆ ಈ ಒಂದು ಯೋಜನೆ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಆದರೆ ಸ್ನೇಹಿತರೆ, ಸರ್ಕಾರ ಇದೀಗ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಅದೇನೆಂದ್ರೆ ಮರಣ ಹೊಂದಿರುವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮೆ ಆಗುತ್ತಿರುವ ಆರೋಪ ಕೇಳಿ ಬಂದಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ಅಕ್ರಮ ತಡೆಯಲು ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡುವುದು ಕಡ್ಡಾಯ ಮಾಡುವ ಕುರಿತಂತೆ ಸರ್ಕಾರ ಒಂದು ಚಿಂತನೆ ಮಾಡ್ತಾ ಇದೆ. ಹೌದು, ಈ ಕುರಿತಂತೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಉಪಾಧ್ಯಕ್ಷರಾಗಿರುವ ದಿನೇಶ್ ಗೂಳಿಗೌಡ ಅವರು CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಯೋಜನೆಯ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ವ್ಯರ್ಥವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಲಿಖಿತ ರೂಪದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಹೊಸ ನಿಯಮ ಜಾರಿಗೆ ಬಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಾರದರ್ಶಕತೆ ಹೆಚ್ಚಾಗುವುದರ ಜೊತೆಗೆ ಹಣದ ದುರುಪಯೋಗಕ್ಕೂ ಕೂಡ ಕಡಿವಾಣ ಬೀಳಲಿದೆ ಎಂದು ಹೇಳಲಾಗ್ತಾ ಇದೆ. ಇಂದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಹಣ ಪಡೆಯಲು ಪ್ರತಿ ವರ್ಷ ಬ್ಯಾಂಕುಗಳಿಗೆ ಯಾವ ರೀತಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸುತ್ತಾರೋ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಈ ಒಂದು ನಿಯಮ ಜಾರಿಗೆ ತರಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಒಂದು ನಿಯಮ ಜಾರಿಗೆ ಆಗಬೇಕು ಆಗಬಾರದು ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕೊನೆ ಕಂತು ಯಾವಾಗ ಜಮಾ ಆಯಿತು ಕಮೆಂಟ್ ಮಾಡಿ. ಸರ್ಕಾರದ ವರದಿಯ ಪ್ರಕಾರ 24ನೇ ಕಂತಿನವರೆಗೆ ಜಮೆ ಮಾಡಲಾಗಿತ್ತು. ಇತ್ತೀಚೆಗೆ 25 ಮತ್ತು 26ನೇ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ. ಫೆಬ್ರವರಿ ತಿಂಗಳು ಮುಗಿದರೊಳಗೆ ಈ ಒಂದು ಕಂತು ಜಮೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಾ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ SBI ಬ್ಯಾಂಕ್ ಖಾತೆ ಇದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ. ಹೌದು ಸ್ನೇಹಿತರೆ, SBI ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೀಗ ವಿಶೇಷವಾಗಿ SBI ಬ್ಯಾಂಕ್ ಗ್ರಾಹಕರಿಗೆ ಫೆಬ್ರವರಿ 15ರಿಂದ ಹಣ ವರ್ಗಾವಣೆ ದುಬಾರಿ ಆಗಲಿದೆ. ಹೌದು, ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಇನ್ಸ್ಟೆಂಟ್ ಮನಿ ಟ್ರಾನ್ಸ್ಫರ್ ಅಥವಾ IMPS ಮೂಲಕ ಇನ್ನು ಮುಂದೆ ಹಣ ವರ್ಗಾವಣೆ ಮಾಡಿದರೆ ನೀವು ಹೆಚ್ಚುವರಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಹೌದು, ಈ ಒಂದು ಹೊಸ ಶುಲ್ಕಗಳು ಫೆಬ್ರವರಿ 15, 2026ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ. ಡಿಜಿಟಲ್ ಬ್ಯಾಂಕಿಂಗ್ ಅಂದರೆ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಯೂನೋ ಅಪ್ಲಿಕೇಶನ್ ಮೂಲಕ ನೀವೇನಾದರೂ ಹಣ ಕಳುಹಿಸಿದರೆ ಇನ್ನು ಮುಂದೆ ಶುಲ್ಕಗಳು ಅನ್ವಯವಾಗುತ್ತೆ. ಸ್ನೇಹಿತರೆ, 25,000 ರೂಪಾಯಿವರೆಗೆ ಯಾವುದೇ ಶುಲ್ಕವಿರೋದಿಲ್ಲ. ಅಂದರೆ ಉಚಿತವಾಗಿ ನೀವು ಹಣ ವರ್ಗಾವಣೆ ಮಾಡಬಹುದು. ಆದರೆ 25,000 ರೂಪಾಯಿ ಮೇಲೆ 1 ರೂಪಾಯಿಯೂ ಕೂಡ ಏರಿಕೆ ಆದರೆ ಆಗ ನೀವು 2 ರೂಪಾಯಿ ಮತ್ತು GST ಕೂಡ ಕಟ್ಟಬೇಕು. ಹೌದು, 25,001 ರೂಪಾಯಿಯಿಂದ 1 ಲಕ್ಷವರೆಗಿನ ಹಣ ವರ್ಗಾವಣೆಗೆ 2 ರೂಪಾಯಿ ಜೊತೆಗೆ GST ಕಟ್ಟಬೇಕು. ಅದೇನಾದರೂ 1 ಲಕ್ಷದಿಂದ 2 ಲಕ್ಷವರೆಗೆ ಹಣ ವರ್ಗಾವಣೆ ಮಾಡಿದರೆ 6 ರೂಪಾಯಿ ಶುಲ್ಕ ಜೊತೆಗೆ GST ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಮತ್ತು ಅದೇ ರೀತಿ 2 ಲಕ್ಷದಿಂದ 5 ಲಕ್ಷವರೆಗೆ ಹಣ ವರ್ಗಾವಣೆ ಮಾಡಿದರೆ ಆಗ ಪ್ರತಿ ಟ್ರಾನ್ಸಾಕ್ಷನ್ಗೆ 10 ರೂಪಾಯಿ ಶುಲ್ಕ ಜೊತೆಗೆ GSTಯನ್ನು ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಹೌದು, ಇದೊಂದು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಫೆಬ್ರವರಿ 15ರಿಂದ
ದೇಶಾದ್ಯಂತ ಈ ಒಂದು SBI ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಇನ್ನು SBIನ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು ಎಂಬುದು ಕೂಡ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಾಗುತ್ತಿರುವ ಡಿಜಿಟಲ್ ಮೂಲ ಸೌಕರ್ಯ ನಿರ್ವಹಣಾ ವೆಚ್ಚ ಸರಿದೂಗಿಸಲು ಮತ್ತು ತಾಂತ್ರಿಕ ಸೇವೆಯನ್ನು ಸುಧಾರಿಸಲು ಈ ಸಣ್ಣ ಮೊತ್ತದ ಶುಲ್ಕ ವಿಧಿಸಲಾಗುತ್ತಿದೆ ಎಂದು ಬ್ಯಾಂಕು ತಿಳಿಸಿದೆ. ಸ್ನೇಹಿತರೆ, UPI ಮಿತಿಗಿಂತ ಹೆಚ್ಚಿನ ಹಣವನ್ನು ಇನ್ನೊಬ್ಬರಿಗೆ ವರ್ಗಾಯಿಸಲು ಈ ಒಂದು IMPS ಬಳಸಲಾಗುತ್ತೆ. ಇನ್ನು ಮುಂದೆ IMPS ಬಳಸುವವರಿಗೆ ಈ ಶುಲ್ಕ ಅನ್ವಯವಾಗುತ್ತೆ ಎಂದು SBI ತಿಳಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಗ್ಯಾಸ್ ಗೀಸರ್ ಬಳಕೆ ಮಾಡುವರೇ ಎಚ್ಚರ. ಹೌದು, ಮತ್ತೊಂದು ಶಾಕಿಂಗ್ ಘಟನೆ ಈಗ ನಡೆದು ಹೋಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಿಂದ ಗಂಡನ ಸಾವು ಆಗಿದ್ದು, ಈ ಒಂದು ಸುದ್ದಿಯಿಂದ ಗಂಡನ ಮುಖವು ಕೂಡ ನೋಡಲು ಧೈರ್ಯ ಸಾಲದೆ ನೇಣಿಗೆ ಶರಣಾಗಿ ಪತ್ನಿಯು ಕೂಡ ಸಾವನ್ನಪ್ಪಿದ್ದಾರೆ. ಹೌದು, ಸಾವಿನಲ್ಲೂ ಕೂಡ ಒಂದಾಗುವ ಮಾತುಗಳನ್ನು ನಾವು ಸಿನಿಮಾ ಅಥವಾ ಕಾದಂಬರಿಗಳಲ್ಲಿ ಕೇಳಿರುತ್ತೇವೆ. ಆದರೆ ಅಂತಹದ್ದೇ ಮನಕೊಲುಕುವಂತಹ ಹೃದಯ ವಿದ್ರಾವಕ ಘಟನೆ ಒಂದು ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದು ಹೋಗಿದೆ. ಹೌದು, ಸ್ನಾನ ಮಾಡಲೆಂದು ಹೋದ ಪತಿ ಗ್ಯಾಸ್ ಗೀಸರ್ ಸೋರಿಕೆಯಿಂದ ಸಾವನ್ನಪ್ಪಿದ್ರೆ ಈ ವಿಷಯ ಗೊತ್ತಾಗುತ್ತಿದ್ದಂತೆ ಪತ್ನಿಯು ಕೂಡ ಮುಖವನ್ನು ನೋಡದೆ ನಾನು ಬಿಟ್ಟಿರಲಾರೆ ಎಂದು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. ಹೌದು, ಮೂಲತಃ ಪತಿ ಮತ್ತು ಪತ್ನಿ ಕುಣಿಗಲ ಪಟ್ಟಣದವರಾಗಿದ್ದು ರಾಜು ಮತ್ತು ಮೀನಾ ಎನ್ನುವರು ಕಳೆದ 20 ವರ್ಷಗಳಿಂದ ನೆಲಮಂಗಲದಲ್ಲಿ ವಾಸ ಮಾಡಿದ್ರು. ಇನ್ನು ಪತ್ನಿ ಮೀನಾ ಎನ್ನುವರು ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗಿ ಕೂಡ ಆಗಿದ್ದರಂತೆ. ಇನ್ನು ನಿನ್ನೆ ಸಂಜೆ ರಾಜು ಅವರು ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋಗಿದ್ದಾರೆ. 1 ಗಂಟೆ ಆದರೂ ಕೂಡ ಹೊರ ಬಂದಿಲ್ಲ. ಇದರಿಂದ ಆತಂಕಗೊಂಡ ಮಗ ಬಾಗಿಲು ಬರೆದಿದ್ದು ಪ್ರತಿಕ್ರಿಯೆ ಬಾರದೇ ಇದ್ದಾಗ ಬಾಗಿಲು ಒಡೆದು ನೋಡಿದ್ದಾರೆ. ಆಗ ರಾಜು ಅವರು ಗ್ಯಾಸ್ ಗೀಸರ್ ಹೊರಬಂದ ವಿಷಕಾರಿ ಅನಿಲ ಸೇವಿಸಿ ಈ ಒಂದು ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ರು. ತಕ್ಷಣವೇ ಮಗ ತಂದೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅಷ್ಟರಲ್ಲಿ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಇನ್ನು ಈ ಒಂದು ವಿಷಯ ಗೊತ್ತಾಗುತ್ತಿದ್ದಂತೆ ಫೋನ್ ಮೂಲಕ ತಾಯಿಯನ್ನು ಈ ಒಂದು ವಿಷಯ ತಿಳಿಸಲಾಗಿದೆ. ಕೆಲಸದಲ್ಲಿದ್ದಂಥ ಮೀನಾ ಅವರಿಗೆ ಸುದ್ದಿ ಬರಸಿಡಿಲಂತೆ ಬರೆದಿದ್ದು 20 ವರ್ಷಗಳ ಕಾಲ ಜೊತೆಯಾಗಿ ಬಾಳಿದಂಥ ಸಂಗಾತಿ ನಿಲ್ಲ ಎಂಬ ಒಂದು ದುಃಖ ಅರಗಿಸಿಕೊಳ್ಳಲಾಗದೆ ಕೊನೆಗೆ ಒಂದು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. ಹೌದು, ಆತ್ಮಹತ್ಯೆಗೂ ಮುನ್ನ ಮೀನಾ ಅವರು ಡೆತ್ ನೋಟ್ ಬರೆದಿಟ್ಟು ಅದರಲ್ಲಿ ಸಾಲು ಸಾಲು ಕರುಳು ಹಿಂಡುವಂಥ ಒಂದು ಲೈನನ್ನು ಬರೆದಿದ್ದಾರೆ. ನನ್ನ ಗಂಡನನ್ನು ಬಿಟ್ಟು ನಾನು 1 ನಿಮಿಷವೂ ಕೂಡ ಬದುಕಿರಲು ಸಾಧ್ಯವಾಗೋದಿಲ್ಲ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಬರೆದು ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಗೀಸರ್ನಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದೊಂದು ಶಾಕಿಂಗ್ ಮಾಹಿತಿ ಆಗಿದೆ ಸ್ನೇಹಿತರೆ. ಈ ಒಂದು ವಿಷಕಾರಿ ಅನಿಲ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇದು ನೇರವಾಗಿ ಮೆದುಳಿಗೆ ಮತ್ತು ಹೃದಯಕ್ಕೆ ಬಡಿಯುವುದ ಕಾರಣ ಪ್ರಜ್ಞೆ ತಪ್ಪಿ ಸಾವನ್ನು ಒಪ್ಪುತ್ತಿದ್ದಾರೆ. ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಆರಂಭ ಮಾಡುತ್ತಿದ್ದಂತೆ ವಿಪಕ್ಷಗಳು ಎಂದಿನಂತೆ ಗಲಾಟೆ ಶುರು ಮಾಡಿದ್ದು. ಆದರೆ ಇದೇ ಮಧ್ಯೆ ಮೋದಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಂಡು ಕುಳಿತುಕೊಂಡೇ ವಿರೋಧ ಮಾಡಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ. ಹೌದು, ಮೋದಿ ಭಾಷಣದ ಮಧ್ಯೆ ಸಭಾಪತಿ ಜಗದೀಪ್ ಧನ್ಕರ್ ಅವರಿಗೆ ಮೋದಿಯವರು ಮನವಿ ಮಾಡಿದ್ದಾರೆ. ಸಭಾಪತಿಗಳೇ, ಖರ್ಗೆ ಅವರು ಎದ್ದು ನಿಂತು ವಿರೋಧ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರನ್ನು ಕೂರಲು ಹೇಳಿ, ಅವರಿಗೆ ವಯಸ್ಸಾಗಿದೆ, ಅವರ ಆರೋಗ್ಯ ಮುಖ್ಯ, ಬೇಕಾದರೆ ಅವರು ತಮ್ಮ ಸೀಟ್ನಲ್ಲಿ ಕೂತ್ಕೊಂಡು ವಿರೋಧ ಮಾಡಲಿ, ನನಗೇನು ಬೇಜಾರಿಲ್ಲ ಎಂದು ಮೋದಿಯವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಖರ್ಗೆ ಅವರ ಹಿಂದೆ ಎಷ್ಟೊಂದು ಜನ ಯುವಕರಿದ್ದಾರಲ್ಲ, ಅವರಿಗೆ ಬೇಕಾದರೂ ನಿಂತ್ಕೊಳ್ಳೋಕೆ ಹೇಳಿ, ಆದರೆ ಖರ್ಗೆಜಿ ಅವರಿಗೆ ಕಷ್ಟ ಕೊಡೋದು ಬೇಡ ಎಂದು ಮೋದಿಯವರು ಹೇಳಿದ್ದಾರೆ. ಹೌದು, ಮೋದಿಯವರು ಭಾಷಣ ಆರಂಭ ಮಾಡುತ್ತಿದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಮೋದಿಯವರು ವಯಸ್ಸಾದರೂ ಕೂಡ ಲೆಕ್ಕಿಸದೆ ಖರ್ಗೆ ಅವರು ಎದ್ದು ನಿಂತು ಪ್ರತಿಭಟನೆ ಮಾಡುತ್ತಿರುವುದನ್ನು ನೋಡಿ ನಂತರ ರಾಜಕೀಯ ದ್ವೇಷವನ್ನು ಪಕ್ಕಕ್ಕಿಟ್ಟು ಕುಳಿತುಕೊಂಡೇ ವಿರೋಧ ಮಾಡಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸ್ನೇಹಿತರೆ, ವಿಪಕ್ಷಗಳು ಗಲಾಟೆ ಮಾಡಿದರೆ ಆಡಳಿತ ಪಕ್ಷದವರು ಕೋಪ ಮಾಡಿಕೊಳ್ತಾರೆ. ಆದರೆ ಇಲ್ಲಿ ಪ್ರಧಾನಿ ಮೋದಿಯವರು ಕೂಲಾಗಿನೇ ಇದ್ದು ಕುಳಿತುಕೊಂಡು ವಿರೋಧ ಮಾಡಿ ಎಂದು ಸಲಹೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಲ್ಲಿ ಮೋದಿಯವರು ಕೂಲಾಗಿ ಖರ್ಗೆ ಅವರ ಕಾಲೆಳೆದ್ರು ಅಥವಾ ನಿಜವಾಗಲೂ ಕಾಳಜಿ ತೋರಿಸಿದ್ರು ಎಂಬುದು ಪ್ರಶ್ನೆ ಆಗಿದೆ. ಯಾಕಂದ್ರೆ ನಾನು ಏನೇ ಹೇಳಿದ್ರು ನೀವು ವಿರೋಧ ಮಾಡೇ ಮಾಡ್ತೀರಾ, ಕನಿಷ್ಠ ಪಕ್ಷ ನಿಮ್ಮ ಆರೋಗ್ಯವನ್ನಾದರೂ ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಮೋದಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೋದಿಯವರ ಈ ಒಂದು ಹೇಳಿಕೆ ಸ್ವಲ್ಪ ಹೊತ್ತಿನಲ್ಲೇ ವಿಪಕ್ಷಗಳು ಸಭಾತ್ಯಾಗ ಮಾಡಿ ಎದ್ದು ಹೋಗಿದ್ದಾರೆ. ಹೌದು, ಮೋದಿಯವರ ಮಾತಿನಿಂದ ಮುಜುಗರಕ್ಕೀಡಾಗಿ ಹೋದ್ರೋ ಅಥವಾ ಮೋದಿಯವರ ಭಾಷಣದ ಏಟು ತಾಳಲಾರದೆ ಹೋದ್ರೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿನಲ್ಲೇ ವಿಪಕ್ಷಗಳು ಸಭೆಯನ್ನ ತ್ಯಾಗ ಮಾಡಿದ್ದಾರೆ. ಆಗಲೂ ಕೂಡ ಮೋದಿಯವರು ಸುಮ್ಮನಿರಲಿಲ್ಲ, ಬದಲಿಗೆ ಸತ್ಯ ಹೇಳೋಕೆ ಶಕ್ತಿ ಬೇಕು, ವಿಪಕ್ಷಗಳಿಗೆ ಆ ಶಕ್ತಿ ಇಲ್ಲ, ಇನ್ನು ಸುಳ್ಳು ಹೇಳೋರಿಗಂತೂ ಸತ್ಯದ ಎದುರು ಕೂರೋ ಧೈರ್ಯವೂ ಕೂಡ ಇರೋದಿಲ್ಲ ಎಂದು ಮೋದಿಯವರು ಮತ್ತೊಮ್ಮೆ ಚಾಟಿ ಬೀಸಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಕುರಿತಂತೆ ಸದ್ದು ಜೋರಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರಾಗಿರುವ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ಹೈಕಮಾಂಡ್ ನೇರವಾಗಿ ಹೇಳದೇ ಇರಬಹುದು, ಆದರೆ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರುತ್ತಾರೆ. ಮಾಧ್ಯಮಗಳಲ್ಲಿ ಮಾತ್ರ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ, ನಮ್ಮಲ್ಲಿ ಮಾತ್ರ ಯಾವುದೇ ಗೊಂದಲ ಇಲ್ಲ. ಇನ್ನು ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಎಂದು ಯಾರೂ ಕೂಡ ಕೇಳುತ್ತಿಲ್ಲ. ಈ ಮೂಲಕ 5 ವರ್ಷ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂಬ ಒಂದು ಹೇಳಿಕೆಯನ್ನು ನೀಡಿದ್ರು. ಇನ್ನು ಈ ಒಂದು ಹೇಳಿಕೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರು ಹೇಳಿದಂತೆ ಕೇಳೋಣ, ಅವರ ಮಾತಿಗೆ ಗೌರವ ಕೊಡೋಣ ಎಂದು ಕೂಡ ಟಾಂಗ್ ಕೊಟ್ಟಿದ್ರು. ಈ ಎಲ್ಲ ಸುದ್ದಿಗಳ ಮಧ್ಯೆ ಇದೀಗ ಶಿವಯೋಗಿ ಸ್ವಾಮೀಜಿಯವರು ಮುಂದಿನ ತಿಂಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಹೌದು, ಗಜೇಂದ್ರಗಡದ ತಳ್ಳಿಹಾಳ ಸಂಸ್ಥಾನ ಕೋಡಿಮಠದ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿಯವರು ಈ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಸ್ನೇಹಿತರೆ. ಸದ್ಯ ಇವರ ಒಂದು ಹೇಳಿಕೆ ರಾಜಕೀಯದಲ್ಲಿ ಭಾರಿ ಸುದ್ದಿಯಾಗಿದೆ. ಹೌದು, ಗಟ್ಟುಂಡ ಯೋಗಿ ಅಟ್ಟುಂಡ ರಾಯ, ಜಟ್ಟಿಯಂತೆ ಮೆಟ್ಟಿ ಮಂತ್ರಿಯ ಪದವಿಗೆ ಅಟ್ಟಿ ಬರುವನು ಡಿ.ಕೆ. ಶಿವಕುಮಾರ್ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಗಟ್ಟುಂಡ ಯೋಗಿ ಅಂದರೆ ಬಲಶಾಲಿ ಅಥವಾ ಗಟ್ಟಿಯಾದ ಯೋಗಿಯನ್ನು ಸೂಚಿಸುತ್ತೆ. ಇನ್ನು ಅಟ್ಟುಂಡ ರಾಯವೆಂದರೆ ರಾಜಕೀಯ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಅಥವಾ ರಾಜಕೀಯ ಪರಿಸ್ಥಿತಿಯನ್ನು ಚಲಾಯಿಸುವ ಶಕ್ತಿ ಸೂಚಿಸುತ್ತದೆ. ಈ ಎರಡು ಶಕ್ತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದ್ದು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಏರುವ ಸಾಧ್ಯತೆ ಇದೆ ಎಂದು ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಇವರ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸದ್ಯಕ್ಕಿಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.